ಫ್ರೆಂಡ್ಸ್, ನಮ್ಮ ಜೊತೆ ಇದ್ದಾರೆ ಈಗ ನಾಗರಾಜ್ ಮಣ್ಣೂರಿಂದ ನಮ್ಮೂರಿಗೆ ಕೈರಂಪಣಿ ಮೀನುಗಾರಿಕೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ ಮಣ್ಣೂರಿಂದ ಈಗ ಅಲ್ಲಿ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ನಮ್ಮೂರಿಗೆ ಬಂದಿದ್ದಾರೆ. ಏನು ಹೇಳ್ತೀರಾ, ಮೀನಿದ್ದಿತ್ತು ಇವತ್ತು? ಚೀಲ ಫಸ್ಟ್ ಬೇಡಿಗೆ ಏನಿರಲಿಲ್ಲ, ಎರಡನೇ ಬೇಡಿಗೆ ಸ್ವಲ್ಪ ಈಗ ನೋಡಿದ್ರಲ್ಲ ಸ್ವಲ್ಪ ಮೀನಿತ್ತು. ಹಾಂ, ಮೀನು ಜಾಸ್ತಿ ಬರಬೇಕಿತ್ತು, ಗಾಳಿ ಇದ್ದ ಮೀನೇ ಬರಲಿಲ್ಲ. ಮತ್ತೆ ಇದು ವಾತಾವರಣ ಸರಿ ಇಲ್ಲ, ಗಾಳಿ ಜೋರಿದೆ. ಅಲ್ಲ, ಯಾಕೆ ಇದು ಮೀನು ಈಗ ಕಮ್ಮಿ ಆಯ್ತಲ್ಲ? ಈ ಸಲ ತುಪ್ಪನ ಸರಿ ಆಗ್ಲಿಲ್ಲ, ಮಳೆ ಎಲ್ಲ ಲೇಟ್ ಆಯ್ತು, ಮಳೆ ಇಲ್ಲಲ್ಲ ಈ ಸಲ. ಹಾಂ ಮಳೆ ಇದ್ದ ಮಡಿ ಸಮ ಬಿದ್ರೆ ಮಾತ್ರ ಒಳ್ಳೆ ಮೀನ್ ಆತ್ತೆ. ಹಾಂ ಈ ಸಲ ಯಾರಿಗೂ ಫಿಶಿಂಗ್ ಸರಿ ಕಟ್ಟಿ ಇಲ್ಲ. ಈಗ ಮೊನ್ನೆ 3 ದಿವಸ ಆಯ್ತು ಈಗ ಬಿಡಿಸಿ ಮಾಡಿ. ಯಾರಿಗೂ ಅಂತ ಗೆಟಪ್ ಇಲ್ಲ ಯಾರಿಗೂ. ಹಾಂ, ಅಂದರೆ ಈಗ ಮೀನು ಈಗ ಯಾವ್ದು ಐಟಮ್ ಮೀನು ಆಗುದು ಯಾವತ್ತು? ಮೀನ್ ಆಗುದು ಇಷ್ಟೊತ್ತಿಗೆ ಮೀನ್ ಆಗುದು. ಹಾಂ, ಈಗ ಅದೇ ಮಳೆ ಸ್ವಲ್ಪ ಕಮ್ಮಿ ಆಗುದು, ಮಳೆ ಸಹ ಬರಲ್ಲ ಈ ಸಲ. ಈ ಸ್ವಲ್ಪ ಈ ಸಲ ಯಾರಿಗೂ ಫಿಶಿಂಗ್ ಇಲ್ಲ ಈ ಸಲ, ಅಂತ ಲಕ್ಷ ಗಿಕ್ಷ ಅಂತದ್ದು ಇಲ್ಲ ಈಗ. ಅಲ್ಲ, ಬೋನಸ್ಸಿಗೆ ಸ್ವಲ್ಪ ಕಷ್ಟ ಆಯ್ತು, ಆ ತರ ಇತ್ತು ಈಗ. ನಮಗೆ ಮೀನುಗಾರಿಕೆ ಆಧಾರ. ಮೀನುಗಾರಿಕೆ ಮಳೆ ಕಮ್ಮಿ ಹೋಗಿ ಮೀನಿಲ್ಲ. ಈಗ ಜನರಿಗೂ ಈಗ ಏನಾದ್ರು ಬಂದರೆ ಸಿಗ್ಬೇಕಲ್ಲ. ಒಂದು 500-600 ರೂಪಾಯಿ ಸಿಕ್ಕಿದ್ರೆ ಮಾಡಿದ್ರೆ ಬರ್ತಾರೆ, ಇಲ್ಲಾಂದ್ರೆ ಜನನೂ ಅಭಾವ ಆಗುತ್ತೆ. ಮೀನುಗಾರಿಕೆ ತುಂಬಾ ಕಷ್ಟ ಇದೆ, ಆದ್ರೂ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲ, ಬೆಳಗ್ಗೆಯಿಂದ ನಾವು 3 ಗಂಟೆಗೆ ಎದ್ದು ಬರ್ತಾರೆ. ಹಾಂ, ಎದ್ದು ಬಂದು ಅವರಿಗೆ ನಮ್ಗೆ ಖುಷಿ ಆಗುತ್ತೆ. ಅಂದರೆ ದಿನಗೂಲಿ ಆಗ್ಬೇಕು. ಒಂದು 700 ರೂಪಾಯಿ 800 ರೂಪಾಯಿ ಬಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಹಾಂ, ನಾವು ಗಾಡಿ ಮಾಡ್ಕೊ ಬರ್ತೆ, ಒಂದು 45 ಜನ ಗಾಡಿ ಮಾಡ್ಕೊ ಬರ್ತೆ, ಅದ್ರ ಬಾಡಿಗೆ ಅದ್ರ ಬಾಡಿಗೆ 1,000-2,000 ರೂಪಾಯಿ ಬಾಡಿಗೆ ಆಗ್ತದೆ ಅದಕ್ಕೆ. ದಿನಕ್ಕೆ ಇಂತಿಷ್ಟೇ ಆಗ್ಬೇಕಂತೇಳಿ ಒಂದು ಆವ್ರೇಜ್ 50,000 ರೂಪಾಯಿ ಆವರೇಜ್ ಆದ್ರೆ ಎಲ್ಲರಿಗೂ ಒಂದು ಬೋನಸ್ ಆಗ್ತದೆ, ಒಂದು 700-800 ರೂಪಾಯಿ ಬರುತ್ತೆ ಎಲ್ಲರಿಗೂ. ನಮ್ಗೂ ಖುಷಿ ಆಯ್ತವ್ರಿಗೆ, ಇಲ್ಲ ನಮ್ಗೆ ಬೇಜಾರತ್ತವ್ರಿಗೆ. ನಮ್ಮ ಕೈಯಿಂದ ಹಾಕಿಯವರು ಒಂದು 200 ರೂಪಾಯಿ ಮಾಡಿಯವರು ಕೊಡ್ಕತ್ತೆ. ದಿನಗೂಲಿ ಎಂತ ಮಾಡೋಕ್ಕಾಗ್ಲಿಲ್ಲ. ನಾಳೆ ಜನ ಬೇಕಾದ್ರೆ ಎಂತಾರು ಕೈಯಿಂದಾರ ಹಾಕಿ ಕೊಡ್ಕ. ಕಮ್ಮಿ ಆದ್ರೆ ಬರುದಿಲ್ಲ. ಈ ಸಲ ಮಡಿ ಸರಿ ಕಟ್ಟಿಲ್ಲ. ಒಂದು ಸಲ ದೋಣಿ ಕೆಳಗೆ ಬಿಸಿದ್ರೆ ಒಂದು 15-20 ಸಾವಿರ ಖರ್ಚಿರುತ್ತಾ? ಸಾಲ ಸೋಲ ಮಾಡಿ ಏನೋ ಮಾಡ್ಕೊಂಡು ಬರುತ್ತೆ, ಇಲ್ಲೇನೋ ಆಗುತ್ತೆ. ಕೈಯಿಂದ ಹೋಗ್ತದೆ ಇಲ್ಲ? ಇಲ್ಲೇನೋ ಸಿಕ್ಕಿದ್ರೆ ಸರ್ಕಾರ ಬಗೆಯರಿಗೆ ತುಂಬ ಕಷ್ಟ ಆಗುತ್ತೆ, ಜನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಚಾನಲ್ ವತಿಯಿಂದ ನಮ್ಗೆ ತುಂಬ ಖುಷಿ. ಇದೇ ರೀತಿ ಎಲ್ಲರೂ ಸಹಕಾರ ಕೊಡಬೇಕು. ಹಾಂ, ಅಂದರೆ ಈಗ ಆಗಸ್ಟಲ್ಲಿ ಮೀನು ಆಗ್ಬೋದಂತ ನಿಮ್ಮಂತ ಅನಿಸಿಕೆ ಇದೆಯಾ? ಬೋಟ್ ಎಲ್ಲ ಚಾಲು ಆದ್ಮೇಲೆ ಜನ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾರೆ. ಕಮ್ಮಿ ಆಯ್ತ. ಅಷ್ಟೊತ್ತಿಗೆ ಮೀನ್ ಬಿದ್ರು ನಮ್ಗೆ ಮೇಲೆ ಎಳ್ಕೊಂಬಕತ್ತಲ್ಲ. ಈಗ ಒಂದು 40 ಜನ ಬೇಕು. ಅಷ್ಟೊತ್ತಿಗೆಲ್ಲ ಬೋಟಿಗೆ ಹೋದ್ಮೇಲೆ ಎಲ್ಲ ಅನುಭವದರೆಲ್ಲ ಹೋದ್ಮೇಲೆ ಎಲ್ಲ ಶಾಲೆ ಮಕ್ಕಳ ಊಟ ಹಾಕೊಂಡು ನಾವು ಸ್ವಲ್ಪ ಕೆಲಸತ್ತಿಗೂ ಮೀನ್ ಬಿದ್ರು ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಕೆಲಸಕ್ಕೆ ಹೋಗೋರು ಅವ್ರಿಗೆ ಬಿಡ್ಬೇಕು, ಇಲ್ಲ ಅಂದ್ರೆ ನಾಳೆ ಬರುದಿಲ್ಲ. ಹಂಗಾರು ರೇಟ್ ಡೌನ್ ಆದ್. ಬೋಟ್ ಎಲ್ಲ ಆದ್ಮೇಲೆ ರೇಟ್ ಇಪ್ಪದಿಲ್ಲ. ಈಗ ಸಿಕ್ಕರು ಮಾತ್ರ ಒಳ್ಳೆ ರೇಟ್. ಈಗ ಮೀನಿಗೆ ಒಳ್ಳೆ ಚಿನ್ನದ ರೇಟ್ ಇತ್ತು. ಈಗ ಸಿಕ್ಕರೆ ಒಂದು ಖುಷಿ. ಒಂದು 5-10 ಕಣ್ಣಿ ಕೊಡೆ ಬಿದ್ರೆ ಚಿನ್ನದ ರೇಟ್ ಮಲ್ಪೆಯಲ್ಲಿ ಒಂದು 50,000 ರೂಪಾಯಿ ಆಗುತ್ತೆ. ಈಗ ಬಿದ್ರೆ ಅವರಿಗೆ ಖುಷಿ. ಮತ್ತೆ ಮಳೆ ಕಮ್ಮಿ ಹೋಗಿ ಮತ್ತೆ ಸ್ವಲ್ಪ ಗಿಡ್ಲೆಲ್ಲ ಒಂದು ಸ್ವಲ್ಪ ಗಾಳಿ ಗೀಳಿ ಎಲ್ಲ ಬಂದು ಇವತ್ತು ಬಿಡ್ಲ 7 ಕಡೆಯವ್ರು ಮಾತ್ರ ಬಿಟ್ಟದ್ದು ನಾವು. ಹಾಗಾಗಿ ನಾಗರಾಜ್ ಅವರೇ, ಈಗ ಕೈರಂಪಣಿ ಈಗ ಎಷ್ಟು ಒಂದು 4-5 ವರ್ಷದಲ್ಲಿ ಏನಾಗ್ಬೋದು ಅಂತ ಪರಿಸ್ಥಿತಿ ಮೀನುಗಾರಿಕೆ? ಇದೇ ಥರ ಆದರೆ ತುಂಬ ಭಾರಿ ಕಷ್ಟ ಉಂಟು. ಅಂದ್ರೆ ತುಂಬ ಕಷ್ಟ ಇದೆ. ಮಳೆ ಇಲ್ಲ ಅಂದ್ರೆ ಈ ಸಲ ಮಳೆ ಇಲ್ಲ. ಮಳೆ ಇಲ್ಲದೆ ಗಂಡು ತುಫಾನ್ ಆಗ್ತಾ ಇಲ್ಲ. ಗಂಡು ತುಫಾನ್ ಆದ್ರೆ ವೆರೈಟಿ ಮೀನುಗಳು ಸಿಗುತ್ತೆ. ತುಫಾನೇ ಇಲ್ಲ, ಮಳೆ ಇಲ್ಲ, ಕಮ್ಮಿ ಆದ್ರ ಮೇಲೆ ಏನೂ ಇಲ್ಲ. ಮೀನಿಗೆ ಬರಗಾಲ ಬರ್ತಾ ಇದೆ. ಇದು ನಾಡದೋಣಿ ಅಂದ್ರೆ ಕೈಯಲ್ಲಿ ಬಿಡುದಲ್ಲ. ಇಂಜಿನ್ ಏನಂತ ಇಲ್ಲಲ್ಲ ಇದಕ್ಕೆ. ಕೈಯಲ್ಲಿ ದಂಡಲ್ಲಿ ಬಂದ್ಕೊಂಡು ಹೋಗಿ ಬಿಡುದು. ನಮ್ಮ ಕಡೆ ತುಂಬಾ ಜನ ಇದ್ದಾರೆ ಹಳೆಯವರೆಲ್ಲ. ಅವರಿಗೆಲ್ಲ ಏನಾದ್ರು ಆಗ್ಬೇಕಲ್ಲ. ಈ ಹುಡುಗ ಮಕ್ಕಳಿಗೆ ಅಂದ್ರೆ ಎಲ್ಲ ಬೋಟಿನವರೆಲ್ಲ ಇರ್ತಾರೆ. ಈಗ ಮಳೆಗಾಲದಲ್ಲಿ ಕಡೆಗೆ ಎಲ್ಲ ಹಳೆಯವರಿಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ಅವರು ಇದನ್ನೇ ನಂಬ್ಕೊಂಡಿರ್ತಾರೆ. ಅವರಿಗೊಂದು ಬೆಳಿಗ್ಗೆ ಚಹಾ ಕುಡಿಬೇಕಾದ್ರೆ ಇದರಲ್ಲೇ ಆಗ್ಬೇಕು. ಪಾಪ ಮನೆಯಲ್ಲೇ ಇರ್ತಾರೆ. ಮಳೆಗಾಲದ ಸಂಪಾದನೆ ಅವ್ರಿಗೆ ಮೇನ್. ಅವರಿಗೆ 4 ಗಂಟೆ ಎದ್ದು 4:15 ಬರ್ತಾರ. ಇದ್ರೆಲ್ಲ ಬಿಟ್ಟು ಬರೋದಲ್ಲ. ಒಂದು 500 ರೂಪಾಯಿ ಸಿಕ್ಕರೆ ನಮ್ಗೊಂದು ಖುಷಿ. ಅವ್ರು ನಾಳಿಗೂ ಒಂದು 5 ಬರ್ತಾರೆ. ಇಲ್ಲಾರ ಹುಡುಗರು ಮಕ್ಕಳೆಲ್ಲ ಬೋನಸ್ ಕಮ್ಮಿ ಆಯ್ತು ಅಂತ ಹೇಳ್ರೆ ಒಂದು ಜನ ಕಮ್ಮಿ ಆಗ್ತಾ ಇರೋದು. ಹೈಯೆಸ್ಟ್ ಅಂದ್ರೆ ಎಷ್ಟಾಗಿದೆ? ಹೈಯೆಸ್ಟ್ ಈ ಸಲ 4 ಲಕ್ಷ 5 ಲಕ್ಷ ಎಲ್ಲ ಮಾಡ್ತಾರೆ. ಅಲ್ಲ, ಈ ಸಲ ಮಾತ್ರ ಏನು ಫಿಶಿಂಗ್ ಆಗಿಲ್ಲ, ಏನೂ ಇಲ್ಲ. ಒಂದು ಯಾರಿಗೂ ಎಂಥದ್ದು ಇಲ್ಲ. ಒಂದು 50,000 ಯಾರಿಗೂ ಒಂದು ಬೀಡಿಗೆಲ್ಲ 50,000 ಆದೂ ಇಲ್ಲ. ಈ ಸಲ ಮಳೆ ಕಮ್ಮಿ ಹೋಗಿ ಫಿಶಿಂಗ್ ಇಲ್ಲ ಈ ಸಲ. ಇನ್ನು ಆಗಸ್ಟ್ 15 ಮೇಲೆ ಬೋಟ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಅಷ್ಟೊತ್ತೊಳಗೆ ಒಂದು ಮೀನು ಬಿದ್ದರೆ ಬೋಟ್ ಬಂದ ಮೇಲೆ ಅಷ್ಟೇನು ಐಟಮ್ ಮಾಡ್ಲಿಕ್ಕೆ ಹೌದು. ಒಳ್ಳೆ ಅದೇ ಇನ್ನು ಕಾಣ್ಕಿನ್ನ ದೇವ್ರು ಕೊಟ್ಟು ಏನಂತ ಮಾಡಕ್ಕೆ ಕಾಣ್ಕಿನ್ನ
ದೇವರಿಗೆ ಏನಾದರೂ ಹರಕೆ ಗಿರ್ಕೆ ಏನಾದರೂ ತಗೊಂಡಿದ್ದೀರಾ? ಬರೋದು ಅದನ್ನ ಈಗ ಹರಕೆ ತೀರ್ಸ್ಕರ್ಕೆಲ್ಲ 10 ವರ್ಷ ಬೇಕು. ನಾವು ದೇವರಿಗೆ ಹರಕೆ ಹೊತ್ಕೊಂಡು ಅದು 10 ವರ್ಷ ಬೇಕು. ನಮಗೆ ದಿನ ಬರುವಾಗ ಹರಕೆ ಹೊತ್ಕೊಂಡು ಬರೋದು. ಇಲ್ಲಿ ಏನಿಲ್ದಿರಿಗೆ ಕೈ ಕೊಟ್ಟು ಕಳಿಸ್ಬೇಕು. ಈಗ ಬಂದವರಿಗೆ 100-200 ಕೊಡ್ಬೇಕು. ಬೆಳಿಗ್ಗೆ ಒಳ್ಳೆಯಮ್ಮನ ಹೆಸರು ಹೇಳಿ ಕೆಳಗಿಳಿಸ್ತಾರೆ. ಕೆಳಗಿಳಿಸೋದು. ಅವ್ರದ್ದಿಂದ ಏನಾದ್ರು ಸಿಗ್ಬೋದು. ಇನ್ನೂ ಟೈಮ್ ಉಂಟು. ಟೈಮ್ ಅಂದ್ರೆ ಈ ತಿಂಗಳು ಹೆಂಗಂತ ಹೌದೌದು, ಈ ಸಲ ಲೇಟ್ ಆಯ್ತು. ಈ ಸಲ ಲೇಟ್ ಅಲ್ಲ. ಆ ಸಲ ಜುಲೈ 4ನೇ ತಾರೀಕಿಗೆಲ್ಲ ಫಿಶಿಂಗ್ ಆಯ್ತು. ಇಷ್ಟೊತ್ತಿ ಒಳಗೆ ಒಳ್ಳೆ ಫಿಶಿಂಗ್ ಆ ಸಲ. ಈ ಸಲ ಮಾತ್ರ ಮಳೆ ಕಮ್ಮಿ ಹೋಗಿ ಎಂಥದ್ದು ತುಫಾನ್ ಆಗಲಿಲ್ಲ. ತುಪ್ಪನೇ ಸರಿ ಕಟ್ಟೆ ಇಲ್ಲ. ಈ ಸಲ ಎಂಥದ್ದು ಗ್ಯಾಟಪ್ ಇಲ್ಲ. ಆಗಸ್ಟಲ್ಲಿ ನೋಡ್ಬೇಕಲ್ಲ, ಆಗಸ್ಟ್ ನೋಡ್ಬೇಕಾಯ್ತು. ಬೋಟ್ ಎಲ್ಲ ಸ್ಟಾರ್ಟ್ ಆಗತ್ತೆ. ಜನ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ. ಬೋಟ್ ಎಲ್ಲ ಹೋಗ್ತಾರಲ್ಲ, ಮತ್ತೆ ಜನ ಕಮ್ಮಿ ಆಗತ್ತೆ. ಈಗೆಲ್ಲ ಅನುಭವದರಲ್ಲಿ ಇದ್ರಲ್ಲ, ಈಗ ಮೀನ್ ಇದ್ರೆ ರಪ್ಪ ಎಕ್ಕಿ ಎಲ್ಲ ಮಲ್ಪಿ ಕಳಿಸ್ತಾರೆ. ಮತ್ತೆ ಒಳ್ಳೆ ರೇಟ್ ಈಗ ನೋಡ್ಬೇಕು. ಓಕೆ ನಾಗರಾಜ್, ಓಕೆ ಓಕೆ, ಇಲ್ಲಿ ಬಂದು ನಮ್ಮ ಸಂದರ್ಶನ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.